ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಬೋನಾ ಕ್ರಿಯೇಷನ್ಸ್. ನಾನು ಇಲ್ಲಿ ಅಳತೆ ಬ್ಲೌಸ್ ತಗೊಂಡು ಹೇಗೆ ಅಳತೆ ತಗೊಂಡು ಕಟ್ ಮಾಡ್ಕೊಳ್ಳೋದು ಬ್ಲೌಸ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ 10 ಪಾಯಿಂಟ್ ಬರೆದು ತೋರಿಸ್ತಾ ಇದ್ದೀನಿ. ನೀವು ಕಟಿಂಗ್ ಮಾಡೋದಕ್ಕಿಂತ ಮೊದಲು ಈ 10 ಪಾಯಿಂಟ್ನ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಪಾಯಿಂಟ್ ಬೈ ಪಾಯಿಂಟ್ ಮೆಷರ್ಮೆಂಟ್ ತಗೊಳ್ಳೋಕ್ಕೆ. ಇವಾಗ ನಾನು ಇದು 10 ಪಾಯಿಂಟ್ ಏನು, ಅದಕ್ಕೆ ನಾವು ಎಕ್ಸ್ಟ್ರಾ ಏನೇನು ತಗೋಬೇಕು ಮೆಷರ್ಮೆಂಟು ಅಂತ ಹೇಳ್ತೀನಿ. ಇಲ್ಲಿ m+2 ಅಂತ ಹಾಕಿದ್ದೀನಿ. ಇಲ್ಲಿ m ಅಂದರೆ ನಮ್ಮ ಮೆಷರ್ಮೆಂಟು ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟು ಬ್ಲೌಸ್ ವಿಡ್ತು, ಬ್ಲೌಸ್ ಅಗಲ ಬಂದ್ಬಿಟ್ಟು m+2 ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ. m ಅಂದರೆ ನಮ್ಮ ಮೆಷರ್ಮೆಂಟು ಪ್ಲಸ್ 2 ಇಂಚಸ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ತಗೋಬೇಕು ಅಂತ. ಎರಡನೇ ಪಾಯಿಂಟು ಬ್ಲೌಸ್ ಲೆಂತು, ಬ್ಲೌಸ್ ಉದ್ದ. ಇಲ್ಲಿ m+1 ಅಂತ ಕೊಟ್ಟಿದ್ದೀನಿ. m ಅಂದರೆ ನಮ್ಮ ಮೆಷರ್ಮೆಂಟು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂತ ಲೈನಿಂಗಿಗೆ. ನಾನಿಲ್ಲಿ ಬ್ರಾಕೆಟಲ್ಲಿ 2 ಇಂಚು ನಾರ್ಮಲ್ ಬ್ಲೌಸ್ಗೆ ಅಂತ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾರ್ಮಲ್ ಬ್ಲೌಸ್ಗೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಉದ್ದ. ಅಲ್ಲಿ ಲೈನಿಂಗ್ ಬ್ಲೌಸ್ ಆದರೆ 1 ಇಂಚ್ ಸಾಕು. ಮೂರನೇ ಪಾಯಿಂಟ್ ನೆಕ್ ವಿಡ್ತು, ನೆಕ್ ಅಗಲ ಎಷ್ಟಿದ್ರೆ ಅಷ್ಟೇ ತಗೋಬೇಕು, ಎಕ್ಸ್ಟ್ರಾ ಏನು ತಗೊಳಂಗಿಲ್ಲ. ನಾಲ್ಕನೇ ಪಾಯಿಂಟು ಬ್ಯಾಕ್ ನೆಕ್ ಡೀಪು. ಬ್ಯಾಕ್ ನೆಕ್ ಡೀಪ್ಗೆ ನಾನು ಇಲ್ಲಿ m+3/4 ಅಂತ ಕೊಟ್ಟಿದ್ದೀನಿ. 3/4 ಅಂದರೆ 3/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂತ. 3/4 ಇಂಚಲ್ಲಿ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ಗೋಸ್ಕರ, 1/4 ಇಂಚು ಮೇಲೆ ಹೆಮ್ಮಿಂಗ್ಗೋಸ್ಕರ ತಗೋಬೇಕು. ಐದನೇ ಪಾಯಿಂಟ್ ಶೋಲ್ಡರ್ಗೆ ಅಷ್ಟೇ ನಾನು m+3/4 ಅಂತ ಕೊಟ್ಟಿದ್ದೀನಿ. ಮೆಷರ್ಮೆಂಟು ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂತ. ಈ 3/4 ಇಂಚಲ್ಲಿ ಅರ್ಧ ಇಂಚು ನಮ್ಮ ಸ್ಲೀವ್ ಅಟ್ಯಾಚಿಂಗ್ ಕಡೆ ಹೋಗುತ್ತೆ, 1/4 ಇಂಚು ನೆಕ್ ಕಡೆ ಹೆಮ್ಮಿಂಗ್ ಹೋಗುತ್ತೆ. ಆರನೇ ಪಾಯಿಂಟು ಹಾರ್ಮೋಲು, ಭುಜ. ನೋಡಿ, ಹಾರ್ಮೋಲ್ ಎಷ್ಟಿದ್ರೆ ಅಷ್ಟೇ ತಗೋಬೇಕು, ಎಕ್ಸ್ಟ್ರಾ ಏನು ತಗೊಳಂಗಿಲ್ಲ. ಏಳನೇ ಪಾಯಿಂಟು ಫ್ರಂಟ್ ನೆಕ್ ಡೀಪು. ಫ್ರಂಟ್ ನೆಕ್ ಡೀಪುನು ಅಷ್ಟೇ ನಾವು ಮೆಷರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ತಗೋಬೇಕು, ಎಕ್ಸ್ಟ್ರಾ ತಗೊಳಂಗಿಲ್ಲ. 8ನೇ ಪಾಯಿಂಟ್ ಫ್ರಂಟ್ ಪಟ್ಟಿ ನೋಡಿ, ನಮ್ಮ ಕಡೆ ಫೋಲ್ಡಿಂಗ್ ಇರುತ್ತಲ್ಲ ಆ ಕಡೆ 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಅಪೋಸಿಟ್ ಸೈಡು ಓಪನ್ ಇರುತ್ತಲ್ಲ ಆ ಸೈಡು 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕೋಬೇಕು. ಇದು ಶೇಪ್ ಬೆಲ್ಟ್ ಅಂತಾನು ಹೇಳ್ತಾರೆ ಫ್ರಂಟ್ ಪಟ್ಟಿನ. 9ನೇ ಪಾಯಿಂಟು ಸ್ಲೀವ್ ಲೆಂತು, ಸ್ಲೀವ್ ಉದ್ದಲ್ಲಿ ನಾನಿಲ್ಲಿ m+1 ಅಂತ ಹಾಕಿದ್ದೀನಿ. ನಮ್ಮ ಮೆಷರ್ಮೆಂಟು ಪ್ಲಸ್ 1 ಇಂಚು. ಇದು ಲೈನಿಂಗ್ ಬ್ಲೌಸ್ಗೆ. ನಾರ್ಮಲ್ ಬ್ಲೌಸ್ ಆದರೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನಾರ್ಮಲ್ ಬ್ಲೌಸ್ಗೆ ನಮ್ಮ ಸ್ಲೀವು ಡಬಲ್ ಫೋಲ್ಡಿಂಗ್ ಮಾಡ್ತೀವಿ ಕೆಳಗಡೆ, ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚು ಸಾಕು. 10ನೇ ಪಾಯಿಂಟ್ ಸ್ಲೀವ್ ಇಡ್ತು ನೋಡಿ, m+2 ಅಂತ ಹಾಕಿದ್ದೀನಿ. ಇಲ್ಲಿ ಮೆಷರ್ಮೆಂಟು ಪ್ಲಸ್ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ. ನೋಡಿ, ಬ್ಲೌಸ್ ವಿಡ್ತಲ್ಲಿ ನಾವು ಮೆಷರ್ಮೆಂಟು ಪ್ಲಸ್ಸು ಸ್ಟಿಚಿಂಗ್ಗೋಸ್ಕರ 2 ಇಂಚು ತಗೊಂಡಿದ್ರೆ ವಿಡ್ತಲ್ಲಿ ಅದೇ 2 ಇಂಚು ಕೆಳಗಡೆನೂ ತಗೋಬೇಕು. ಸಪೋಸ್ ಬಟ್ಟೆ ಸಾಕಾಗ್ತಾ ಇಲ್ಲ 1.5 ಇಂಚು ತಗೊಂಡಿದ್ರೆ ಇಲ್ಲಿ ಕೆಳಗಡೆನೂ 1.5 ಇಂಚ್ ತಗೊಳ್ಳಿ. ಇಲ್ಲ ಜಾಸ್ತಿ ಬೇಕು 2.5 ತಗೊತಾ ಇದ್ದೀನಿ ಅಂದರೆ ಕೆಳಗಡೆನೂ 2.5 ತಗೋಬೇಕು. ಮೇಲೆ ವಿಡ್ತ್ ಎಷ್ಟು ತಗೊಂಡಿದ್ರೆ ಬ್ಲೌಸ್ ವಿಡ್ತು, ಸ್ಲೀವ್ ವಿಡ್ತಲ್ಲಿ ಅಷ್ಟೇ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ತಗೋಬೇಕು. ಇವಾಗ ನಾವು ಈ 10 ಪಾಯಿಂಟ್ ಉಪಯೋಗಿಸ್ಬಿಟ್ಟು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೆಷರ್ಮೆಂಟ್ ಬ್ಲೌಸು ಲೈನಿಂಗ್ ಕ್ಲಾತು ತಗೊಂಡಿದ್ದೀನಿ ನಾನಿಲ್ಲಿ. ಈ 10 ಪಾಯಿಂಟ್ ಉಪಯೋಗಿಸ್ಬಿಟ್ಟು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಲೈನಿಂಗ್ ಪೀಸ್ ತಗೊಂಡು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಅಂದಾಜಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಮೆಷರ್ಮೆಂಟ್ ಏನು ತಗೊಂಡಿಲ್ಲ. ಇವಾಗ ನಮ್ಮ ಫಸ್ಟ್ ಪಾಯಿಂಟು ಬ್ಲೌಸ್ ವಿಡ್ತು ತಗೊಳ್ಳೋಣ. ಬ್ಲೌಸ್ ವಿಡ್ತು ನೋಡಿ, ಮೆಷರ್ಮೆಂಟ್ ಬ್ಲೌಸಲ್ಲಿ ಇದು ಕಾಜಾ ಪಟ್ಟಿ, ಇದು ಉಕ್ಸ್ ಪಟ್ಟಿ. ನಾವು ಯಾವಾಗಲೂ ಉಕ್ಸ್ ಪಟ್ಟಿ ಸೈಡೇ ಬ್ಲೌಸ್ ವಿಡ್ತು ತಗೋಬೇಕು. ಈ ಥರ ಓಪನ್ ಮಾಡಿಕೊಂಡು ಹುಕ್ಸ್ ಕಡೆ ಸ್ಟ್ರೈಟಾಗಿ ನೋಡಿ, ಇಲ್ಲಿ ನಮಗೆ
ಸ್ಟಿಚಸ್ ಇರ್ತವೆ, ಎಕ್ಸ್ಟ್ರಾ ಸ್ಟಿಚಸ್ ಎಲ್ಲ, ಇದರಲ್ಲಿ ಫಸ್ಟ್ ಸ್ಟಿಚ್ಗೆ ತಗೋಬೇಕು ಮೆಷರ್ಮೆಂಟು. ಅಲ್ಲಿ ಅರ್ಥ ಆಗ್ತಾ ಇಲ್ಲ ಅಂದರೆ ನೋಡಿ, ನೀವು ಇಲ್ಲಿ ಟಾಪ್ ಸೈಡೂ ಈ ಥರ ತಗೋಬೋದು. ನಮ್ಮ ಸ್ಟಿಚಿಂಗ್ ಏನಿದೆಯೋ ಅಲ್ಲಿಂದ ಈ ಹುಕ್ಸ್ ಹಾಕಿದೀವಲ್ಲ ಇಲ್ಲಿಗೆ ಟೇಪ್ ಕರೆಕ್ಟಾಗಿ ಎಳೆದಿಟ್ಕೊಳ್ಳಿ. ಇಲ್ಲಿ ನಮಗೆ 10 ಇಂಚ್ ಬಂದಿದೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ತಗೋಬೇಕು. 10 ಇಂಚು ನಮ್ಮ ರೆಡಿ ಮೆಷರ್ಮೆಂಟು, ಅದಕ್ಕೆ 2 ಇಂಚ್ ಸೇರಿಸ್ಬಿಟ್ಟು 12 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿರೋ ಎಡ್ಜಿಂದ ನಾನು ಟೇಪ್ ಇಟ್ಕೊಂಡಿದ್ದೀನಿ. ನಾನು ಟೇಪು ಯಾವ ಕಡೆಯಿಂದ ಇಟ್ಕೊಂಡಿದ್ದೀನಿ ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಈ ಮಾರ್ಕೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ನಮ್ಮ ರೆಡಿ ಉದ್ದ ಅಗಲ ಬಂದಿದೆ ಅಂತ ಪೀಸ್ನ ಈ ಥರ ಫೋಲ್ಡಿಂಗಿಂದ ಕ್ಲೀನಾಗಿ ಮಾಡ್ಕೊಳ್ಳಿ. ಕೆಳಗಡೆ ಏನಾದರೂ ಕ್ರಾಸ್ ಇದ್ದರೆ ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕ್ರಾಸ್ ಇಲ್ದಂಗೆ ನೋಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಇವಾಗ ವಿಡ್ತ್ ತಗೊಂಡಿದ್ದೀವಲ್ಲ, ಲೆಂತ್ ತಗೊಳ್ಳೋಣ. ಇವಾಗ ಲೆಂತ್ ಯಾವಾಗಲೂ ಬ್ಲೌಸಲ್ಲಿ ಬ್ಯಾಕ್ ಸೈಡೇ ತಗೋಬೇಕು. ಬ್ಲೌಸ್ ಬ್ಯಾಕ್ ಸೈಡೇ ತಗೋಬೇಕು. ನೋಡಿ ಶೋಲ್ಡರ್ ಟೇಪ್ ಈ ಥರ ಇಟ್ಕೊಂಡು ಕೆಳಗಡೆ ಡಾಟ್ ಹಿಡ್ದಿವಲ್ಲ ಅಲ್ಲಿಗೆ ಕ್ಲೀನಾಗಿ ಎಳೆದು ಇಟ್ಕೊಳ್ಳಿ. ಬ್ಲೌಸ್ನ ಲೂಸ್ ಬಿಡಬೇಡಿ. ಇಲ್ಲಿ 14.5 ಇಂಚ್ ಬಂದಿದೆ. ಇದು ಲೈನಿಂಗ್ ಬ್ಲೌಸ್ಗೋಸ್ಕರ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ನೋಡಿ 14.5 ರೆಡಿ ಇದೆ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಸೇರಿಸಿ 15ವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದೇ ಮಾರ್ಕ್ನ ನಮ್ಮ ಆಪೋಸಿಟ್ ಸೈಡೂ 15ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಕೇಲ್ ತಗೊಂಡು ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಇವಾಗ ನಮಗೆ ಅಗಲ ಉದ್ದ ಸಿಕ್ಕಿದೆ. ನೆಕ್ಸ್ಟ್ ನಾವು 3ನೇ ಪಾಯಿಂಟು ನೆಕ್ ವಿಡ್ತ್ ತಗೊಳ್ಳೋಣ. ನೆಕ್ ವಿಡ್ತ್ ನೋಡಿ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನಮ್ಮ ಮುಕ್ಸ್ಪಟ್ಟಿ ಸೈಡು ಇದು ಸ್ಟ್ರೈಟಾಗಿ ನೋಡಿ, ಇಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಇದ್ರಿಗೆ ಸ್ಟ್ರೈಟಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಈ ಉಕ್ಸ್ ಕಡೆಯಿಂದನೂ ಒಂದು ಲೈನ್ ಹಾಕಿ. ಇವಾಗ ನಮಗೆ ಇಲ್ಲೊಂದು ಬಾಕ್ಸ್ ಥರ ಸಿಕ್ಕಿದೆ. ಇದು ನಮ್ಮ ಲೆಂತು ಅಗಲ ಎರಡೂ ಗೊತ್ತಾಗೋಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಅಗಲ 2.5 ಇಂಚಿದೆ. ಇದೇ 2.5ನ ನಾವು ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತು ಫ್ರಂಟು ಬ್ಯಾಕ್ ಎರಡಕ್ಕೂ ಒಂದೇ ಬರುತ್ತೆ, ಸಮ ಬರುತ್ತೆ. ಇವಾಗ ಇಲ್ಲಿ ನಾನು ಶೋಲ್ಡರ್ ತೋರಿಸ್ತಾ ಇದ್ದೀನಿ. ಶೋಲ್ಡರು ನೋಡಿ ಇದರಲ್ಲಿ 2.25 ಇಂಚಿದೆ. ಅದಕ್ಕೆ ನಾವು 3/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಯಾವಾಗಲೂ ಶೋಲ್ಡರ್ ಕಡೆ. 2.25ಗೆ 3/4 ಇಂಚು ಎಕ್ಸ್ಟ್ರಾ ತಗೊಂಡ್ರೆ 3.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಅರ್ಧ ಇಂಚು ಸ್ಲೀವ್ ಕಡೆ ಸ್ಟಿಚಿಂಗ್ ಹೋಗುತ್ತೆ, 1/4 ಇಂಚು ಹೆಮ್ಮಿಂಗ್ ಕಡೆ ಹೋಗುತ್ತೆ. ನೋಡಿ ಇದರಲ್ಲಿ ಫಸ್ಟ್ ಪಾಯಿಂಟು ಬ್ಲೌಸ್ ವಿಡ್ತಲ್ಲಿ ಮೆಜರ್ಮೆಂಟು +2 ಇಂಚಸ್ ಸೇರಿಸಿ ತಗೊಂಡಿದ್ವಿ. 2ನೇ ಪಾಯಿಂಟು ಬ್ಲೌಸು ಉದ್ದ ಮೆಜರ್ಮೆಂಟು +1 ಇಂಚು ಸೇರಿಸಿ ತಗೊಂಡಿದ್ದೀವಿ. 3ನೇ ಪಾಯಿಂಟು ನೆಕ್ ವಿಡ್ತು ತಗೊಂಡಿದ್ವಿ. 4ನೇ ಪಾಯಿಂಟು ಬ್ಯಾಕ್ ನೆಕ್ ಡೀಪ್ ತಗೊಳ್ಳೋಣ. 4ನೇ ಪಾಯಿಂಟು ಬ್ಯಾಕ್ ನೆಕ್ ಡೀಪು. ನೋಡಿ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಕ್ಲೋಸ್ ಇರೋದು ನಮ್ಮ ಡೀಪ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ 5 ಇಂಚಿದೆ. 5 ಇಂಚಿಗೆ ನಾವು 3/4 ಇಂಚು ಸೇರಿಸ್ಕೊಳ್ಳೋಣ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ಗೆ, ಮೇಲೆ 1/4 ಇಂಚು ಹೆಮ್ಮಿಂಗೋಸ್ಕರ. ನೋಡಿ ಇಲ್ಲಿ 5 ಇಂಚು. 5 ಇಂಚಿಗೆ ನಾವು 3/4 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಕೆಳಗಡೆ ಫೋಲ್ಡಿಂಗ್ಗೆ ಅರ್ಧ ಇಂಚು, ಮೇಲೆ 1/4 ಇಂಚು ಹೆಮ್ಮಿಂಗೋಸ್ಕರ ಸೇರಿಸಿ. ನೆಕ್ ವಿಡ್ತ್ ಮೇಲೆ ಎಷ್ಟಿದ್ರೆ ಅಷ್ಟೇ ಕೆಳಗಡೆ ತಗೋಬೇಕು ಸಣ್ಣ ಇರೋರಿಗೆ. ಇವರು ದಪ್ಪ ಇದ್ದಾರೆ, 40 ಸೈಜು, ಬ್ರಾಡ್ ಕೇಳಿದ್ದಾರೆ. ಅದರಿಂದ ನಾನು ಮೇಲೆ ಬ್ಲೌಸಲ್ಲಿ ಏನಿದ್ರೆ ನೆಕ್ ವಿಡ್ತ್ ಅಷ್ಟೇ ತಗೊಂಡಿದ್ದೀನಿ.
ಇಲ್ಲಿ ಕೆಳಗಡೆ ಮಾತ್ರ ಅವ್ರ ಬ್ಲೌಸಲ್ಲಿ ಎಷ್ಟಿದೆಯಾ ನೋಡ್ಕೊಂಡ್ಬಿಟ್ಟು ಅಷ್ಟು ತೊಗೊತೀನಿ ನೋಡಿ. ಬ್ಯಾಕಲ್ಲಿನೂ ಅಷ್ಟೇ ನಮ್ಮ ಶೋಲ್ಡರ್ ಸ್ಟ್ರೈಟಾಗಿ ಇಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇವಾಗ ನೋಡಿ ಈ ಫೋಲ್ಡಿಂಗಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡೋಣ. 3.5 ಇಂಚಿದೆ. ಅದೇ 3.5 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ಬಿಡ್ತು ಮೇಲೆ ಯಾವಾಗಲೂ ಜಾಸ್ತಿ ಮಾಡಬಾರ್ದು. ಕೆಳಗಡೆ ಬೇಕಾದರೆ ಬ್ರಾಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೋದು. ಇವಾಗ ಇದೆರಡಕ್ಕೂ ಸೇರಿಸಿ ಲೈನ್ ಹಾಕ್ಕೊಳ್ಳೋಣ. ಇವಾಗ ಈ ಕಾರ್ನರಿಂದ ಒಂದು ಅರ್ಧ ಇಂಚ್ ಒಳಗಡೆಗೆ ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ. ಯೂ ನೆಕ್ ಬರುತ್ತೆ. ಬ್ಯಾಕ್ ನೆಕ್ ಡೀಪ್ ಆಗೋಯ್ತಲ್ಲ. ಇವಾಗ ನಾವು ಶೋಲ್ಡರ್ ಮಾರ್ಕು ಮಾಡ್ಕೊಂಡಿದ್ದೀವಿ. ನೆಕ್ಕು ಆಗೋಯ್ತು, ಶೋಲ್ಡರ್ ಆಗೋಯ್ತು. ನೆಕ್ಸ್ಟು ಹಾರ್ಮೋಲ್ ಡೌನ್ ತಗೊಳ್ಳೋಣ. ಈ ಶೋಲ್ಡರಿಂದ ಕೆಳಗಡೆಗೆ ಹಾರ್ಮೋಲ್ ಡೌನ್ ತಗೊಳ್ಳೋಣ. ನೋಡಿ ಹಾರ್ಮೋಲ್ ಡೌನು ನಮ್ಮ ಸ್ಲೀವ್, ನೀವು ಬ್ಯಾಕಲ್ಲಿ ಯಾವ ಕಡೆ ಏನಾದರೂ ತಗೋಬೋದು. ನೋಡಿ ಸ್ಲೀವ್ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಅದ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ. ಅದೇ ಥರ ಮೇಲೆ ಶೋಲ್ಡರಿಂದ ಕೆಳಗಡೆಗೆ ಒಂದು ಮಾರ್ಕ್ ಹಾಕಿ. ಇವಾಗ ಮೇಲೆಯಿಂದ ಕೆಳಗಡೆಗೆ ಎಷ್ಟು ಉದ್ದ ಇದೆ ಅಂತ ನೋಡೋಣ. ಇಲ್ಲಿ 6 ಇಂಚ್ ಬಂದಿದೆ. ಇದೇ 6 ಇಂಚು ಹಾರ್ಮೋಲ್ ಡೌನ್ನ ನಾವು ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಕು ಶೋಲ್ಡರ್ ಎರಡು ಸೇರಿಸಿ ಇಲ್ಲಿ 6 ಇಂಚ್ ಇದೆ. ಕೆಳಗಡೆನೂ 6 ಇಂಚೇ ಇರಬೇಕು, ಕ್ರಾಸ್ ತಗೋಬಾರ್ದು. ಮೇಲೆ ನೆಕ್ಕು ಶೋಲ್ಡರ್ ಎರಡು ಸೇರಿಸಿ 6 ಇಂಚ್ ಇದೆಲ್ಲ ಅದೇ 6 ಇಂಚ್ ಇಲ್ಲಿ ತಗೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸ್ ಮಾಡಿ ತಗೊಂಡ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ. ಮೇಲೆ ಎಷ್ಟಿದ್ರೆ ಕೆಳಗಡೆನೂ ಅಷ್ಟೇ ಇರೋ ಥರ ನೋಡ್ಕೊಳ್ಳಿ. ಇದೊಂದು ಈಸಿ ಟಿಪ್ ನಿಮಗೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರ್ದಂಗೆ ಟೈಟ್ ಬರ್ದಂಗೆ ಇರೋಕ್ಕೋಸ್ಕರ ಈ ಥರ ಬಾಕ್ಸ್ ಹಾಕ್ಕೊಂಡು ಈ ಕಾರ್ನರಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಹಾರ್ಮೋಲ್ ಡೌನು 6 ಇಂಚ್ ಮಾಡ್ಕೊಂಡಿದ್ದೀವಲ್ಲ ಮಾರ್ಕಿಂಗು, ಅದರಲ್ಲೇ ಅರ್ಧ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ 3 ಇಂಚಿಂದನೇ ಕರ್ವ್ ತಗೋಬೇಕು. ನೋಡಿ ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೆಕ್ ಕಟ್ ಮಾಡ್ತಾ ಇಲ್ಲ. ನಿಮ್ಮ ಫ್ರಂಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ನೆಕ್ ಕಟ್ ಮಾಡಿಬಿಟ್ರೆ ನೆಕ್ ಅಗಲ ಮಾಡಿಬಿಡ್ತೀರಾ. ಅದಕ್ಕೋಸ್ಕರ ನಾನು ನೆಕ್ ಕಟ್ ಮಾಡ್ದಂಗೆ ತೋರಿಸ್ತಿದ್ದೀನಿ. ನೋಡಿ ಬ್ಯಾಕ್ ಪೀಸ್ ತಗೊಂಡು ಫ್ರಂಟು ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಮ ಬ್ಯಾಕ್ಗಿಂತ ಫ್ರಂಟು 1 ಇಂಚು ಉದ್ದ ಬೇಕು ನಮಗೆ. ಅದಕ್ಕೋಸ್ಕರ ಫಸ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೆ ಫಸ್ಟು ಮಾರ್ಕ್ ಹಾಕ್ಕೊಂಡು ಇದಕ್ಕೆ ಲೈನ್ ಹಾಕ್ಕೊಳ್ಳಿ. ನಮ್ಮ ಬ್ಯಾಕ್ಗಿಂತ ಫ್ರಂಟ್ ಯಾವಾಗಲೂ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇವಾಗ ಬ್ಯಾಕ್ ಏನಿದೆಯೋ ಅದನ್ನು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ಯಾಕೆ ತಗೋಬೇಕು ಅಂದರೆ ಬ್ಯಾಕ್ಗಿಂತ ಫ್ರಂಟು ನಮಗೆ ಫ್ರಂಟಲ್ಲಿ ಫ್ರಂಟ್ ಪಟ್ಟಿ ಬರುತ್ತಲ್ಲ, ಆವಾಗ ಅಟ್ಯಾಚಿಂಗಲ್ಲಿ ನಮಗೆ ಸ್ಟಿಚಿಂಗೋಸ್ಕರ ಕ್ಲಾತ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ನೆಕ್ ಬಿಡ್ತು 2.5 ಇಂಚಿದೆ. ಮೇಲೆ ನೆಕ್ ಬಿಡ್ತು, ನೆಕ್ ಡೀಪು ಎಷ್ಟಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಮೆಷರ್ಮೆಂಟ್ ಬ್ಲೌಸಲ್ಲಿ ಇದು ಅಗಲ ತಗೊಂಡಿದ್ದೀವಲ್ಲ, ಈ ಕಡೆ ಮೇಲೆಯಿಂದ ಕೆಳಗಡೆಗೆ ಉದ್ದ ತಗೋಬೇಕು ಎಷ್ಟಿದೆ ಅಂತ. ಅದಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ತಗೊಳ್ಳೋಕ್ಕೆ. ನೋಡಿ ಇಲ್ಲಿ 7 ಇಂಚಿದೆ. ಫ್ರಂಟ್ ನೆಕ್ ಡೀಪು 7 ಇಂಚಿದೆ. ಫ್ರಂಟ್ ನೆಕ್ ಉದ್ದ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಮೇಲೆ 2.5 ತಗೊಂಡಿದ್ದೀವಲ್ಲ ಅದೇ 2.5ನೇ ಕೆಳಗಡೆ ತಗೋಬೇಕು. ಎಕ್ಸ್ಟ್ರಾ ತಗೊಳಂಗಿಲ್ಲ. ಫ್ರಂಟ್ ನೆಕ್ಕಲ್ಲಿ ಮಾತ್ರ. ಬ್ಯಾಕಲ್ಲಿ ಬ್ರಾಡ್ಗೋಸ್ಕರ ನಾನು ಸ್ವಲ್ಪ ಕೆಳಗಡೆ ಎಕ್ಸ್ಟ್ರಾ ತಗೊಂಡು ತೋರಿಸಿದ್ದೀನಿ. ಫ್ರಂಟಲ್ಲಿ ಮಾತ್ರ ಎಕ್ಸ್ಟ್ರಾ ತಗೋಬಾರ್ದು. ನೋಡಿ ಈ ಥರ ಒಂದು 1/2 ಇಂಚ್ ಒಳಗಡೆಗೆ ರೌಂಡ್ ಮಾಡ್ಕೋಬೇಕು. ಈ ರೌಂಡ್ ಅನ್ನೋದು ಕೆಳಗಡೆ ಮಾಡ್ಕೊಳ್ಳೋದಕ್ಕಿಂತ ಮೇಲೆಯಿಂದ ಒಂದೊಂದು ದಾರ ಈ ಲೈನ್ಗಿಂತ ಹೊರಗಡೆಗೆ ತಗೊಂಡು ಈ ಥರ ರೌಂಡ್ ಮಾಡಿಕೊಂಡ್ರೆ ನಮ್ಮ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫಿಟ್ಟಿಂಗಲ್ಲಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಅದೇ ಥರ ಹಾರ್ಮೋಲು 1 ಇಂಚ್ ತಗೊಂಡಿದ್ವಲ್ಲ ನಾವು ಬ್ಯಾಕಿಗಲ್ಲಿ ಫ್ರಂಟಲ್ಲಿ ಒಂದು 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ. ಈ ರೌಂಡ್ ಶೇಪು ಹಾಕೋಬೇಕು. ಇವಾಗ ನಾವು ಇದರಲ್ಲಿ ನೋಡಿ ಫ್ರಂಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿಗೆ ನೋಡಿ ನಮ್ಮ ಕಡೆ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಮ್ಮ ಆಪೋಸಿಟ್ ಸೈಡು 3 ಇಂಚಿಗೆ. ನೋಡಿ ಮಾರ್ಕಿಂದ ಅಲ್ಲ, ಕೆಳಗಡೆಯಿಂದ ನೀವು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3 ಇಂಚಿಗೆ. ಇವಾಗ ಇದನ್ನ ಶೇಪ್ ಹಾಕ್ಕೊಳ್ಳಿ. ಹಾರ್ಮೋಲ್ ಹತ್ರ ಸ್ವಲ್ಪ ಲೂಸ್ ಬರ್ತಾ ಇದೆ ಅನ್ನೋರಿಗೆ ನೋಡಿ ಈ ಥರ ಶೋಲ್ಡರಲ್ಲಿ ಸ್ವಲ್ಪ ಒಂದು 1/4 ಇಂಚು ಕೆಳಗಡೆಗೆ ಈ ಥರ ಕ್ರಾಸಾಗಿ ತಗೋಬೋದು. ಇಲ್ಲ ಕರೆಕ್ಟಾಗಿದೆ ಅನ್ನೋರಿಗೆ ಮಾತ್ರ ಏನು ಈ ಥರ ಕ್ರಾಸ್ ತಗೊಳಂಗಿಲ್ಲ. ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋಬೇಕು ಶೋಲ್ಡರ್ ಹತ್ರ. ಫ್ರಂಟಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅನ್ನೋರ್ಗೆ ಮಾತ್ರ, ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಮಾತ್ರ. ನಾನು ಫ್ರಂಟ್ ಶೇಪು ನೋಡಿ 1/2 ಇಂಚು ಒಳಗಡೆಗೆ ಹಾಕಿದ್ದೀವಲ್ಲ ಅದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನಾನು ಫಸ್ಟು ಬ್ಯಾಕ್ ಮಾರ್ಕ್ ಏನು ಮಾಡ್ಕೊಂಡಿದ್ದು ಅದಕ್ಕೆ ಕಟ್ ಮಾಡಿದ್ದೀನಿ. ನಿಮ್ಗೆ ಇವಾಗ ಇದು ಫ್ರಂಟ್ ಶೇಪ್ ಕಟ್ ಮಾಡಿ ತೋರಿಸ್ತಿದ್ದೀನಿ. ಫ್ರಂಟು ಹಾರ್ಮೋಲ್ ಶೇಪು ಕಟ್ ಮಾಡಿದ್ದೀವಿ ನಾವೀಗ. ಬ್ಯಾಕು ಫ್ರಂಟು ಪಟ್ಟಿ ಪೀಸು ಕಟ್ಟಿಂಗ್ ಆಗೋಯ್ತಲ್ಲ. ಇವಾಗ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಸ್ಲೀವ್ ತಗೊಳ್ಳೋಣ. ನೋಡಿ ಸ್ಲೀವ್ ಕಟ್ಟಿಂಗೋಸ್ಕರ ನಾವಿಲ್ಲಿ ಕ್ಲಾತ್ನ ಈ ಥರ 4 ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ಫೋಲ್ಡಿಂಗ್ ಇರೋದು ನಮ್ಮ ಕಡೆಗೆ ಇರಬೇಕು, ಓಪನ್ ಇರೋದು ಅಪೋಸಿಟ್ ಸೈಡ್ ಇರಬೇಕು. ಫಸ್ಟ್ ನಾವು 1 ಇಂಚ್ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕಿ. ನಾನಿಲ್ಲಿ ಸ್ಲೀವ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ. ನೋಡಿ ಈ ಥರ ಕ್ಲೋಸ್ ಇರೋದು ನಮ್ಮ ಕಡೆಗಿರಬೇಕು. ಸ್ಲೀವ್ ಈ ಥರ ಬರುತ್ತೆ. ಕ್ಲೀನಾಗಿ ನೋಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ಮಾರ್ಜಿನ್ 1 ಇಂಚ್ ತಗೊಂಡಿದ್ದೀವಲ್ಲ ಅದ್ರ ಮೇಲೆ ನಾವು ಬ್ಲೌಸಲ್ಲಿ ಎಷ್ಟು ಉದ್ದ ಇದ್ದರೆ ಅಷ್ಟನ್ನು ಇಟ್ಕೋಬೇಕು. ಬ್ಲೌಸಲ್ಲಿ 5 ಇಂಚ್ ಇದೆ, ಅದೇ 5 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಮಾರ್ಜಿನ್ 1 ಇಂಚ್ ತಗೊಂಡು ಅದ್ರ ಮೇಲೆ ಸ್ಲೀವ್ ಎಷ್ಟು ಉದ್ದ ಇದ್ರೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ಉದ್ದ ಆಗೋಯ್ತಲ್ಲ. ಇವಾಗ ಸ್ಲೀವ್ ಅಗಲ ನೋಡೋಣ ಎಷ್ಟು ತಗೋಬೇಕು ಅಂತ. ನೋಡಿ ಹಾರ್ಮೋಲ್ಗೆ ಸ್ಟ್ರೈಟಾಗಿ, ಹಾರ್ಮೋಲ್ಗೆ ಸ್ಟಿಚ್ ಇದೆಲ್ಲ ಅದ್ರ ಸ್ಟ್ರೈಟಾಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದೆಷ್ಟು ಉದ್ದ ಇದೆ ಅಂತ ನೋಡೋಣ. ಇಲ್ಲಿ 8.5 ಇಂಚ್ ಇದೆ. 8.5 ಇಂಚಿಗೆ 1/2 ಇಂಚ್ ಸೇರಿಸಿ 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ನಮ್ಮ ಬ್ಲೌಸಲ್ಲಿ ಎಷ್ಟಿದ್ರೆ ಅದಕ್ಕೆ 1/2 ಇಂಚ್ ಸೇರಿಸಿ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಕಡಿಮೆ ಬರ್ತಾ ಇದೆ ಪೀಸು,
ಅದರಿಂದ ನಾನು ಸ್ವಲ್ಪ ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೀಸ್ ಕಟ್ಕೋಬೋದು, ನಾವು ಜಾಯಿಂಟ್ ಮಾಡ್ಕೋಬೋದು ಕಡಿಮೆ ಬಂದಿರೋದನ್ನ. ನೋಡಿ 8.5 ನಮ್ಮ ರೆಡಿ ಇದೆ. ಅದಕ್ಕೆ 10 ಇಂಚು ಸೇರಿಸಿ 9 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಆರ್ಮೋಲ್ ಡೌನ್ಗೋಸ್ಕರ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಕೆಳಗಡೆ ನಮ್ಮ ಕೈ ಓಪನ್ ಎಷ್ಟಿದೆ ಅಂತ ನೋಡೋಣ. ಬಿಡ್ತು ಇಲ್ಲಿ 7.5 ಇಂಚಿದೆ. ಕರೆಕ್ಟಾಗಿ 7.5ಗೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೋಬಾರ್ದು. ಇಲ್ಲಿ ಮೇಲೆ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಕೆಳಗಡೆ ಎಷ್ಟಿದ್ರೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದೆರಡು ಮಾರ್ಕ್ನ ಸೇರಿಸ ಲೈನ್ ಹಾಕ್ಕೊಳ್ಳಿ. ಇದು ರೆಡಿ ನಮಗೆ. ಇವಾಗ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ. ಇವಾಗ ನಾವು ಸ್ಲೀವ್ ಶೇಪ್ ಹಾಕ್ಕೊಳ್ಳೋಣ. ನೋಡಿ 1 ಇಂಚ್ ಸ್ಟ್ರೈಟ್ ತಗೊಂಡು ಈ ಥರ ಕರ್ವ್ ತಗೋಬೇಕು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. 1 ಇಂಚ್ ಸ್ಟ್ರೈಟ್ ತಗೋಬೇಕು, ಆಮೇಲೆ ಕರ್ವ್ ಬರಬೇಕು. ಕೆಳಗಡೆಗೆ ನಾವು 3 ಇಂಚ್ ಶೇಪ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಕರ್ವ್ ತಗೋಬೇಕು. ಇವಾಗ ನಮ್ಮ ರೆಡಿ ಏನಿದೆಯೋ ಅಲ್ಲಿಗೆ ಫೋಲ್ಡ್ ಮಾಡಿ ಬ್ಲೌಸ್ನ. ಈ ಥರ ಸ್ಲೀವ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಮಗೆ ಇಲ್ಲೊಂದು ಲೈನ್ ಸಿಕ್ಕಿದೆಲ್ಲ, ಇಲ್ಲಿ ಒಂದು 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮ್ಮ ಸ್ಲೀವು ಫ್ರಂಟ್ ಶೇಪ್ ತಗೊಳ್ಳೋಕ್ಕೋಸ್ಕರ. ನೋಡಿ ಈ ರೆಡಿ ತನಕನೇ ನಾವು ಶೇಪ್ ತಗೋಬೇಕು. ಎಕ್ಸ್ಟ್ರಾ ಪೀಸ್ ಇರೋದು ಸ್ಟ್ರೈಟ್ ತಗೋಬೇಕು. ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಮೇಲೆ ಮಾರ್ಕ್ ಕಟ್ ಮಾಡಿ, ಒಳಗಡೆ ಮಾರ್ಕ್ಗಲ್ಲ. ಇವಾಗ ನಾವು ಸ್ಲೀವ್ ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ತಗೊಂಡಿದ್ವಲ್ಲ ಆ ಮಾರ್ಕಿಗೆ ಕಟ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ಕೊತೀನಿ. ನಮ್ಮ ರೆಡಿ ಇಲ್ಲಿದೆ. ನಮ್ಮ ರೆಡಿ ಕಡೆಯಿಂದ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೋಸ್ಕರ ತಗೊಂಡಿರೋದು ಕಟ್ ಹಾಕ್ಬಾರ್ದು. ನೋಡಿ ಈ ಥರ ಐಬ್ರೋ ಶೇಪ್ ಬಂದರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವು, ನಾವು ಸ್ಲೀವ್ ಶೇಪ್ ತಗೊಂಡಿದ್ದೀವಿ ಅಂತ ಸೆಂಟ್ರ್ ಅಂತ ಗೊತ್ತಾಗೋಕ್ಕೋಸ್ಕರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಅದೇ ಥರ ಫ್ರಂಟ್ ಶೇಪ್ ತೆಗ್ದಿದ್ದೀವಿ ಅಂತ ಗೊತ್ತಾಗೋಕ್ಕೋಸ್ಕರ ಇನ್ನೊಂದು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ಕೊಳ್ಳೋಣ. ಸ್ವಲ್ಪ ಶಾರ್ಟೇಜ್ ಬಂದಿದೆಲ್ಲ ಅದನ್ನು ನಾವು ಎಕ್ಸ್ಟ್ರಾ ಪೀಸ್ ಕಟ್ಕೋಬೋದು. ನೋಡಿ ನಮ್ಮ ಬ್ಯಾಕು ಫ್ರಂಟು ಪಟ್ಟಿ ಪೀಸು ಸ್ಲೀವು ಎಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀವಿ ಲೈನಿಂಗು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.